ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ದೇವರಿಗಾಗಿ ಓಡುವುದು ಮತ್ತು ನಡೆಯುವುದು, ಅದರಿಂದ ಉಂಟಾಗುವ ಲಾಭಗಳು. ಈ ಪ್ರಸಂಗವನ್ನು ನಮ್ಮ ಸಭೆಯಲ್ಲಿ ಮಾಡಿರ್ತೇನೆ. ಇದು ನಿಮಗೆ ಬಹಳ ಆಶೀರ್ವಾದವಾಗಿರುತ್ತೆ. ದಯವಿಟ್ಟು ನೋಡ್ರಿ, ಕೇಳಿಸ್ಕೊಳ್ರಿ, ಆನಂದಿಸ್ರಿ. ಹೆಂಗೋ ಮುಂದೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ದೇವರ ಮಕ್ಕಳಿಗೆ ದೇವರ ಅನ್ಯೋನ್ಯತೆ ಇರಬೇಕು, ದೇವರ ವಾಕ್ಯ ಇರಬೇಕು, ದೇವರೊಂದಿಗೆ ಸಂಭಾಷಣೆ ಇರಬೇಕು. ಪ್ರಾರ್ಥನೆ ಬಗ್ಗೆ ನಾವು ನೋಡಬೇಕಾದ್ರೆ ಇವನೇನು ಮಾಡ್ತಾನೆ, ಅದರ ನಂತರ ಪ್ರಾರ್ಥಿಸ್ತಾನೆ. ಯಾವಾಗ ಆಗಿಲ್ವೋ ಆವಾಗ ಪ್ರಾರ್ಥನೆ ಮಾಡ್ತಾನೆ. ಅದೇ ಇವನು ಮಾಡಿದಂಥ ಒಂದು ತಪ್ಪು. ಸೊ ಪ್ರಿಯ ದೇವರ ಮಕ್ಕಳೇ, ಆ ಥರ ಯಾರಾದರೂ ಇಲ್ಲಿರೋದಾದರೆ, ದೇವರು ಇವತ್ತು ನನ್ನೊಂದಿಗೆ ನಿನಗೆ ಮಾತನಾಡ್ತಾ ಇದ್ದಾರೆ. ಪ್ರತಿದಿನ ದೇವರೊಂದಿಗೆ ನೀ ಸಂಭಾಷಣೆ ಮಾಡು, ಮತ್ತು ನಿನ್ನ ಕೈನಲ್ಲಿ ಯಾವುದು ಆಗಲ್ಲ ಅಂತ ದೇವರಿಗೆ ಹೇಳು. ಯು ನೀಡ್ ಟು ಟೆಲ್ ದಟ್. ನೀನೇನೋ ಟ್ರೈ ಮಾಡ್ತಾ ಇದೆಯಾ, ನೀನು ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆಯೋ, ನೀನು ಮುಂದೆ ಬರೋಕ್ಕೆ ಟ್ರೈ ಮಾಡ್ತಾ ಇದೆಯೋ, ಅಥವಾ ನೋಡ್ತೀನಿ ನನಗೆ ಟ್ಯಾಲೆಂಟ್ ಇದೆ, ನನಗೆ ಬುದ್ಧಿ ಇದೆ, ನನಗೆ ಶಕ್ತಿ ಇದೆ, ನನಗೆ ಯವನ ಪ್ರಾಯ ಇದೆ, ಐ ಹ್ಯಾವ್ ಆಲ್ ದಿಸ್, ವಾಟ್ ಈಸ್ ವಾಟ್ ನಾಟ್. ನಾನು ಆ ಥರ ಎಲ್ಲ ಟ್ರೈ ಮಾಡಿ ಬಿದ್ದಿದ್ದೇನೆ. ಎಲ್ಲರೂ ಗಮನ ಇಡಿ. ನಾನೆಲ್ಲ ಟ್ರೈ ಮಾಡಿ ಪಾಕೆಟಲ್ಲಿ ಕಲ್ಲುಗಳು ಇಟ್ಕೊಂಡು ಕಲ್ಲು ತೋರಿಸಿ ರೌಡಿಸಮ್ ಮಾಡಿ ಎಲ್ಲ ಮಾಡಿ ಬಿದ್ದೋಗಿದ್ದು ನನ್ನ ಜೀವನ ಅಂದ್ರೆ ನನಗೆ ಗೊತ್ತು ಚೆನ್ನಾಗಿ. ಆಗಲ್ಲ, ಅದೆಲ್ಲ ನಡ್ಡಿದ್ದೇ ಇರೋ ಕಾರ್ಯ. ಸೊ ಕೆಲವರೆಲ್ಲ ಇವತ್ತು ಇಲ್ಲಿ ಇರ್ಬೋದು ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಟೈಮ್ ಕೊಡ್ತಾ ಇಲ್ಲ, ದೇವರೇ ನಿನ್ನ ಕೈನಲ್ಲ ಆಗುತ್ತೆ ಎಂಬುದಾಗಿ ಹೇಳಿ ದೇವರನ್ನ ಪ್ರೀತಿ ಮಾಡದೇ ಇರುವಂಥ ಅನೇಕ ವೇಳೆ ಒಂದು ವೇಳೆ ಇರ್ತೀವೋ ಏನೋ ಗೊತ್ತಿಲ್ಲ ಅಲ್ವಾ. ಅದರಿಂದ ಸರಿಪಡಿಸ್ಕೊಳ್ಳಿ ನಿಮ್ಮ ಜೀವಮಾನನ. ಇಲ್ಲಿಯವರು ಆಚೆ ಬರೋಕ್ಕಾಗಲ್ಲ, ನೀವು ಇಲ್ಲಿ ಹೋದರೆ ಡೆಲಿವರೆನ್ಸ್ ಆಗೋದಿಲ್ಲ. ಒಂದು ವೇಳೆ ಕೆಲವರು ಯಾರಾದರೂ ಕೆಲವು ಪಾಪದಲ್ಲಿ ನೀವು ಬಿದ್ದಿರ್ಬೋದು. ಪದೇ ಆ ಪಾಪದಲ್ಲಿ ಬಿದ್ದು ಆ ಪಾಪದಿಂದ ನೀನೇ ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಒಂದು ಮಾಡಬೇಕು, ನಿನ್ನ ಕೈನಲ್ಲಿ ಆಗಲ್ಲ ಆ ಪಾಪದಿಂದ ಆಚೆ ಬರೋಕ್ಕೆ. ಇಟ್ಸ್ ಓನ್ಲಿ ವಿತ್ ಗಾಡ್. ದೇವರಿಂದ ಮಾತ್ರನೇ ನೀನು ಆಚೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ನೀನು ತಿಳ್ಕೊಳ್ಳುವನಾಗಿರಬೇಕು. ಇದು ಭಾಳ ಪ್ರಾಮುಖ್ಯ ಪ್ರಿಯರೇ. ಇಟ್ಸ್ ವೆರಿ ದೇವರೇ ನನ್ನ ಕೈನಲ್ಲಿ ಆಗಲ್ಲಪ್ಪ ಆ ಥರ ನೀನಿರಬೇಕು. ಒಂದು ವೇಳೆ ಯಾವುದಾರ ಪಾಪದಲ್ಲಿ ನೀವು ಇದ್ದೀರಾ, ಯೇಸು ನಿನ್ನ ಪಾಪಗಳ ಕ್ಷಮಿಸಕ್ಕಾಗಿ ಶಿಲುಬೆ ಮೇಲೆ ಸತ್ತರು. ಯೇಸು ನಿನ್ನ ಪಾಪಗಳನ್ನ ತೆಗೆದಿದ್ದಾರೆ. ಆದರೆ ನೀನೇನು ಮಾಡಬೇಕಂದ್ರೆ ಪಶ್ಚಾತ್ತಾಪಪಟ್ಟು, ದೇವರೇ ನನ್ನ ಕೈನಲ್ಲಿ ಆಗಲ್ಲ, ಆದರೆ ನನ್ನ ನೀನು ಬಿಡುಗಡೆ ಮಾಡಿದ್ಯಾ, ನಾನು ನಂಬ್ತೀನಿ, ನನಗೆ ಈ ಪಾಪ ಬೇಡ ಎಂಬುದಾಗಿ ಹೇಳೋದಾದರೆ ಆ ಪಾಪದ ಮೇಲೆ ನಿನಗೆ ಜಯ ದೇವರು ಕೊಡೋರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ನಮ್ಮ ಪ್ರಯತ್ನದಿಂದ ಯಾವುದು ನಾವು ಮಾಡೋಕ್ಕಾಗಲ್ಲ ಅನ್ನೋದು ಇಲ್ಲಿ ನಮಗೆ ಅರ್ಥ ಆಗುವಂಥ ಪಾಯಿಂಟ್. ಹಾಗಾದರೆ ಮೊದಲನೇ ಪಾಯಿಂಟ್, ದೇವರೊಂದಿಗೆ ನಡೆದ್ರೆ ನಮಗೆ, ಅಥವಾ ದೇವರೊಂದಿಗೆ ಓಡಿದ್ರೆ, ದೇವರ ಸನ್ನಿಧಾನದಲ್ಲಿ ಇದ್ದರೆ ನಮಗೆ ಆಗಂಥ ರಿಸಲ್ಟ್ ಏನು ಎಂಬುದಾಗಿ ನಾವು ನೋಡುವಾಗ, ಈ ಕಡೆ ಸಹನ ಓದ್ತೀಯಾ? ಹಂಗೆ ಓದು, ಮೈಕಿಲ್ದೆ ಓದು. ಓದು, ಇಂಗ್ಲೀಷ್ನಲ್ಲಿ ಓದು. ವೆನ್ ವಿ ರನ್ ವಿತ್ ಗಾಡ್ ವಿ ಹ್ಯಾವ್ ಡಿಸೈರ್ ಟು ಪ್ರೇ. ಎಸ್, ಕನ್ನಡದಲ್ಲಿ ಓದ್ತಿರಪ್ಪ, ನೀವು ಓದಪ್ಪ. ನಾವು ದೇವರೊಂದಿಗೆ ಓಡುವಾಗ ನಮಗೆ ಪ್ರಾರ್ಥಿಸುವ ಬಯಕೆ ಉಂಟಾಗುತ್ತದೆ. ನಾವು ದೇವರೊಂದಿಗೆ ನಡೆದ್ರೆ, ದೇವರ ಸನ್ನಿಧಾನಕ್ಕೆ ಓಡಿ ಬಂದರೆ, ವಿ ಹ್ಯಾವ್ ಡಿಸೈರ್. ನಮಗೇನೋ ಒಂದು ಡಿಸೈರ್ ಇರ್ತದೆ ಪ್ರಾರ್ಥನೆ ಮಾಡೋಕ್ಕೆ. మనం దేవునితో కలిసి పరుగెత్తినప్పుడు ప్రార్థించాలని కోరిక మనకు కలుగుతుంది. ప్రార్థించే మాకి ఒక ఆశ వస్తుంది. ಕೆಲವರಿಗೆ ಪ್ರಾರ್ಥನೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಸೆ ಇಲ್ಲ. ಯಾಕೆ ಅಂತ ನಾವು ನೋಡಬೇಕಾದ್ರೆ, ಪ್ರಾರ್ಥನೆ ಅನ್ನೋದು ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಅಲ್ಲ. ಪ್ರೇಯರ್ ಈಸ್ ರಿಲೇಶನ್ಶಿಪ್ ವಿತ್ ಗಾಡ್. ಪ್ರಾರ್ಥನೆ ಅನ್ನೋದು ಮೊದಲು ಏನು ಗೊತ್ತಾ, ದೇವರೊಂದಿಗೆ ಸಂಬಂಧ. ಆ ಸಂಬಂಧ ಏನು ಮಾಡ್ತದೆ, ನೆಕ್ಸ್ಟ್ ಎಲ್ಲಿಗೆ ನಡೆಸ್ತದೆ ಅಂದರೆ, ದೇವ್ರ ಹತ್ರ ನಾವು ಮಾತಾಡ್ತೀವಿ, ಮತ್ತು ದೇವ್ರು ನಮ್ಮ ಹತ್ರ ಮಾತಾಡ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯರೇ.
ಸೊ ಹೀಗಾಗಿ ಒಂದು ವೇಳೆ ಪ್ರಿಯರೇ ప్రార్థన ఆశ నిమ్మను బిట్టోగిదియా, నాకు ప్రార్థన పైన ఇంట్రెస్ట్ లేదు, ఏమో ఒక బేసరం అవుతుంది నాకు, ఏమిటికి ప్రార్థన చేసేది అనేసి మీరు ఉంటారా? ಯಾರೋ ಒಬ್ಬರು ಪಾನ್ಪರ ಹಾಕ್ಕೊಂಡು ಪ್ರಾರ್ಥನೆಗೆ ಬಂದಿದ್ರು. ಇಲ್ಲಿ ಮೊನ್ನೆ ಉಪವಾಸ ಪ್ರಾರ್ಥನೆ ನಡೀತು ಹಾಸ್ಟೆಲ್ನಲ್ಲಿ. ಪಾನ್ಪರಕ್ಕೋ ಏನೋ ಅಡಿಕ್ಷನ್. ಆಮೇಲೆ ಅವ್ರನ್ನ ಕರ್ಕೊಂಬಂದವ್ರು ಒಬ್ರು ಹೇಳ್ತಾ ಇದ್ರು, ಅದರ ಮೇಲೆ ಆಸೆನೇ ಹೊಟ್ಟೋಯ್ತಂತೆ, ಪ್ರಾರ್ಥನೆ ಮೇಲೆ ಆಸೆ ಬಂತಂತೆ. ಸೊ ಎಲ್ಲರೂ ಗಮನ ಇಡ್ರಿ. ಇವತ್ತು ಪ್ರಿಯ ದೇವರ ಮಕ್ಕಳೇ, ದೇವರು ನಿನಗೆ ಯಾವುದೋ ಒಂದು ಕಷ್ಟದಿಂದ ನಿನ್ನನ್ನು ಪ್ರಾರ್ಥನೆಗೆ ನಡೆಸ್ತಾ ಇದ್ದಾನೆ. ಕೆಲವೇಳೆ ನಮಗೆ ಕಷ್ಟ ಒಳ್ಳೆಯದೇ. ಯೋನನನ್ನು ಇಮ್ಮಿಡಿಯೇಟಾಗಿ ಸಮುದ್ರದಲ್ಲಿ ಬಿಸಾಡಿದ ತಕ್ಷಣವೇ ದೇವರು ಬಂದು ಪ್ಯಾರಾಚೂಟ್ನಲ್ಲಿ ಬಂದು ದೇವರು ಅವನ ಎತ್ಕೊಂಡು ಮೇಲೆ ತೊಗೊಂಡೋಗಿ ನಿನವೇನಲ್ಲಿ ಹಾಕ್ಬಿಟ್ಟಿದ್ರೆ ಯೋನ ಪಾಠ ಕಲಿತಾ ಇರಲಿಲ್ಲ. ಸೊ ನಾವು ಕೆಲವು ಸಲ ತಪ್ಪು ಮಾಡಿದಾಗ ಅಥವಾ ನಾವು ಕೆಲವು ಸಲ ಕೆಳಗಡೆ ಹೋದಾಗ ದೇವರು ಕೆಲವು ಸಲ ನಮ್ಮನ್ನು ತನ್ನೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಕೆಲವು ಸಲ ನಮ್ಮನ್ನು ಇಷ್ಟ ಇಲ್ಲದ ಹಾದಿಯಲ್ಲಿ ದೇವರು ನಿನ್ನನ್ನು ನಡೆಸ್ತಾರೆ. ಸೊ ದಟ್ ವಿ ವಿಲ್ ಡಿಪೆಂಡ್ ಅಪಾನ್ ಗಾಡ್. ನಾನು ಪ್ರೀತಿ ಮಾಡ್ತಾ ಇದ್ದಂಥ ಒಂದು ಸೈಕಲ್ ಇತ್ತು ಭಾಳ. ಈಗಿನ ಕಾಲದ ಬಿಡಿ, ಇವತ್ತು ಕೊಡ್ತಾರೆ ನಾಳೆ ಪಟ್ಕ್ ಅಂತದೆ ಸೈಕಲ್ಗಳು. ಅಟ್ಲಾಸೋ ಈ ಯಾವುದೋ ಸೈಕಲ್ಗಳು ಕೊಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಒಂದು 30-35 ವರ್ಷದಿಂದ, ಅದಕ್ಕಿಂತ ಮುಂಚಿನ ವರ್ಷಗಳು ಅಷ್ಟೇ, ಸೈಕಲ್ಗಳು ಒಳ್ಳೆ ಕ್ವಾಲಿಟಿ, ಕಾರ್ಗಳು ಒಳ್ಳೆ ಕ್ವಾಲಿಟಿ. ಈಗ ಎಲ್ಲ ಬಿಡಿ, ಎಲ್ಲ ಡಬ್ಬ, ಸುಮ್ಮನೆ ಏನೋ ಕ್ವಾಲಿಟಿ ಇಲ್ಲ, ಅದಕ್ಕೆ ಏನೋ ಇದಾಕ್ಬಿಡ್ತಾರೆ, ಏನೋ ಕ್ಯಾಮ್ರಾಗಳು ಅಥವಾ ಏನಂತಾರೆ ಸೀಟು ಡ್ಯಾಶ್ ಹೊಡೆದ್ರೆ ಡಿಕ್ಕಿ ಹೊಡೆದ್ರೆ ಏನೋ ಬರ್ತದಲ್ಲ, ಅದು ಹಾಕ್ಬಿಟ್ಟಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಅದೆಲ್ಲ ಇಲ್ಲ, ಎಲ್ಲ ಗಟ್ಟಿ. ಸೊ ಈ ಬೈಸಿಕಲ್ನ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅಂತಂದರೆ, ನನ್ನ ಪತ್ನಿ ಬಿಟ್ಟರೆ ನೆಕ್ಸ್ಟ್ ಬೈಸಿಕಲ್ನೇ ನಾನು ಪ್ರೀತಿ ಮಾಡ್ತಾ ಇದ್ದಿದ್ದು. ಏನಕ್ಕಂದರೆ ಆ ಒಂದು ಬೈಸಿಕಲ್ಗೆ ನಾನು ಏನು ಮಾಡೋದು, ಅದರಲ್ಲೇ ಭಾಳ ಸೇವೆಗೆ ಹೋಗ್ತಾ ಇದ್ದಿದ್ದು. ನಾನು ಹೋಗ್ಬೇಕಾದ್ರೆ ಈ ಕೆಲವು ಸಲ ಏನಾಗ್ಬಿಡೋದು, ಧೂಳು ಅಥವಾ ಈ ಕೆಸರಿಗೆ ಆ ರಿಮ್ ಇದಲ್ಲ, ಚಕ್ರದ ರಿಮ್ಮು ಕೊಳೆ ಆಗ್ಬಿಡೋದು. ಇದನ್ನು ರೂಮಲ್ಲಿ ತಂದು ನಾನು ಇಡ್ತಾ ಇದ್ದೆ. ಅದನ್ನು ಚೆನ್ನಾಗಿ ತೊಳೆದು, ರಾತ್ರಿ 12 ಗಂಟೆ ನಾನು ಬಂದರೂ ಚಿಂತೆ ಇಲ್ಲ, ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅಂತ ಒಂದು ಟೂತ್ ಬ್ರಷ್ ಇಟ್ಟಿದ್ದೆ. ಟೂತ್ ಬ್ರಷ್ ಯಾರಾದರೂ ಇಟ್ಟರೆ ಅದು ಹಲ್ಲು ಉಜ್ಜಕ್ಕೆ, ಅದು ಬಿಟ್ಟರೆ ಬಾಚಣಿಗೆ ತೊಳೆಯೋಕ್ಕೆ, ಅದು ಬಿಟ್ಟರೆ ತಲೆ ಬಾಚಕ್ಕಲ್ಲ. ನಾನು ಸೈಕಲ್ದು ರಿಮ್ ಇದಲ್ಲ, ಆ ಚಕ್ರ ರಿಮ್ಗೂ ನಡುವೆ ಮಣ್ಣು ಸಿಕ್ಕಾಕೊಂಡಿತ್ತಲ್ಲ, ಏನೋ ಸೈಕಲ್ಗೆ ಏನಾಗುತ್ತೋ ಏನೋ ಅಂದ್ಬಿಟ್ಟು ಆ ಟೂತ್ ಬ್ರಷ್ನಲ್ಲಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೆ. 3 ವರ್ಷ ಆ ಸೈಕಲ್ನಲ್ಲಿ ನಾನು ಪ್ರಯಾಣ ಮಾಡಿದೆ. ಐ ಲವ್ಡ್ ಇಟ್ ಸೋ ಮಚ್. ಯಾಕಂದರೆ ಅದರ ಮೇಲೆ ನಾನು ಪಾಶ್ರಮನ್ನು ಕುಂಡ್ರಿಸ್ಕೊಂಡು ಸೇವೆಗೆ ಹೋಗ್ತಾ ಇದ್ದೆ. ಹಳ್ಳಿ ಹೋಗಿದ್ದು ನನಗೆ ಯಾವುದು ಹೋಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎರಡನೇದಾಗಿ ಅದರಲ್ಲಿ ಹಾರ್ಮೋನಿಯಂ ಕಟ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಐ ಲೈಕ್ಡ್ ಇಟ್ ವೆರಿ ಮಚ್. ಒಂದಿನ ಕಮ್ಮನಹಳ್ಳಿಗೆ ಹೋದೆ. ನಾನು ಕಮ್ಮನಹಳ್ಳಿಗೆ ಹೋಗ್ಬಿಟ್ಟು ನಾನು ಸೇವೆ, ಒಬ್ಬರು ಬ್ರದರ್ ಜೊತೆ ಅಲ್ಲಿ ಮಲಯಾಳಿಗೆ ಒಬ್ಬರಿಗೆ ಪ್ರಾರ್ಥನೆ ಮಾಡಿಬಿಟ್ಟು, ನೀಲಮ್ಮ ಅಂತೇಳಿ ಅವ್ರ ಹೆಸರು, ಅವ್ರ ಮನೇಲಿ ಪ್ರಾರ್ಥನೆ ಮಾಡಿಬಿಟ್ಟು ನಾನು ಆಚೆ ಬರ್ತೀನಿ, ಆ ಸೈಕಲ್ ಇಲ್ಲ. ಸೈಕಲ್ ಹೋಯಿತು, ನಾನು ಪ್ರೀತಿ ಮಾಡ್ತಾ ಇದ್ದಂಥ ಸೈಕಲ್. ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ನನಗೆ ಅರ್ಪಿಸು ಅಂತ ದೇವರ ಅಬ್ರಾಹ್ಮನಿಗೆ ಹೇಳಿದ್ರು. ಸಮಥಿಂಗ್ ದಟ್ ಯು ಲವ್ ಟು ಸೋ ಮಚ್ ಈಸ್ ಗಾನ್ ಅವೇ ಫ್ರಮ್ ಯು. ಯಾವುದೋ ನೀನು ಭಾಳ ಪ್ರೀತಿ ಮಾಡ್ತಾ ಇದೆಯಲ್ಲ, ಹೊರಟೋಯ್ತು. ನಾನು ಕೆಲವು ಸಲ ಬೈಬಲ್ ಓದೋ ಬದಲು ಚಕ್ರ ಒರೆಸ್ತಾ ಇದ್ದೆ. ಗಮನ ಇಡ್ರಿ. ಕೆಲವು ಸಲ ನನ್ನ ಪತ್ನಿ ಹತ್ರ ಮಾತಾಡೋ ಬದಲು ಚಕ್ರ ಒರೆಸ್ತಾ ಇದೆ. ಸೊ ಐ ಲವ್ಡ್ ಇಟ್ ಸೋ ಮಚ್ ದ್ಯಾನ್ ಗಾಡ್. ದೇವ್ರ ಪ್ಲೇಸ್ನ ಅದಕ್ಕೆ ಕೊಟ್ಬಿಟ್ನೋ ಏನೋ, ಅದಕ್ಕೆ ದೇವ್ರು ಅದನ್ನು ಅನುಮತಿ ಮಾಡಿದ್ರು. ದೇವ್ರು ಕದಿಲಿಲ್ಲ, ಅನುಮತಿ ಮಾಡಿದ್ರು, ಯಾರೋ ತೊಗೊಂಡು ಹೊಟ್ಟೋಗ್ಬಿಟ್ಟವ್ರು. ತುಂಬ ಬೇಜಾರಾಗಿ ನಾನು ಮನೆಗೆ ಬಂದೆ, ವಾಟ್ ಟು ಡೂ ಅಂತ. ಬಟ್ ದೆನ್ ಐ ಲರ್ನ್ಟ್. ನಮ್ಮ ಪತ್ನಿ ನನಗೆ ಯಾವಾಗಲೂ ಹೇಳೋರು, ನೀವು ಮೊದಲು ದೇವ್ರನ್ನ ಪ್ರೀತಿ ಮಾಡಿ, ದೇವ್ರನ್ನ ಮೊದಲಿಡ್ರಿ, ಬಿಡ್ರಿ ಪರವಾಗಿಲ್ಲ, ಹೋಯ್ತು ಬಿಡ್ರಿ. ಆದರೆ ನಾನು ಅದನ್ನು ರಿಯಲೈಸ್ ಮಾಡಿ ಕಡೆಗೆ ಯಾವುದನ್ನೂ ಹೆಚ್ಚಾಗಿ ಪ್ರೀತಿ ಮಾಡಬಾರ್ದು, ದೇವ್ರನ್ನ ಪ್ರೀತಿ ಮಾಡಬೇಕಂತ ಯಾವಾಗ ಒಂದು ಸ್ಥಿತಿಗೆ ಬಂದೋ, ದೇವ್ರು ನನಗೆ ನಾನು ನೆನೆಸ್ದೇ ಇರೋ ಥರ ನನ್ನ ಮನೆ ಹತ್ರನೇ ಒಬ್ಬರು 2 ವೀಲರ್ ತೊಗೊಂಬಂದ್ರು. ಬೈಸಿಕಲ್ ದೊಡ್ಡದಾ, 2 ವೀಲರ್ ದೊಡ್ಡದಾ? 2 ವೀಲರ್ ಬಂತು. ಕಾಸೇ ಕೊಟ್ಟಿಲ್ಲ ನಾನು. ನೀನೇನೋ ಕಳ್ಕೊಂಡಿದೀಯಾ, ಇವತ್ತು ನೀ ತೀರ್ಮಾನ ಮಾಡು, ಎಲ್ಲದಕ್ಕಿಂತಲೂ ನಿನ್ನನ್ನು ನಾನು ಪ್ರೀತಿ ಮಾಡ್ತೀನಿ ದೇವರೇನು, ಒಂದಕ್ಕೆಲ್ಲ ಡಬಲ್ ದೇವ್ರು ನೀನು ಕೊಡ್ತಾರೆ. ಗಾಡ್ ವಿಲ್ ಗಿವ್. ಜಸ್ಟ್ ಟೆಲ್ ಗಾಡ್, ಓಕೆ ಗಾಡ್, ಗಾನ್ ಈಸ್ ಗಾನ್, ಐ ಲವ್ ಯು. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ನೀವು ಈ ಒಂದು ಪ್ರಸಂಗದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಾ. ಎಲ್ಲಾದರೂ ನೀವು
ದೇವರೊಂದಿಗೆ ಓಡದೆ ಹೋದ್ರೆ ಅದರ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ. ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮುಖ್ಯವಾಗಿ ಸೇವೆ ಮಾಡೋರಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ. ಒಂದು ವೇಳೆ ಸೇವೆಯನ್ನ ಬಿಟ್ಟಿರೋದಾದ್ರೆ ಪುನಃ ದೇವರು ನಿಮ್ಗೆ 2ನೇ ಸಾರಿ ವಾಕ್ಯ ಕೊಡ್ಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡನ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮಗೆ ಸ್ತೋತ್ರ. ಮುಖ್ಯವಾಗಿ ಸುವಾರ್ತೆ ಸಾರುವವರು, ಸೇವೆ ಮಾಡುವಂಥವರ ವಿಷಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳನ್ನು ನೀನು ಬಲಪಡಿಸು, ನೀನು ಆಶೀರ್ವಾದ ಮಾಡು. ಯೋನನ ಹಾಗೆ ದೇವರೇ, ಅವರು ಅವಿಧೇಯರಾಗಿದ್ರು, ಪುನಃ ನೀನು 2ನೇ ಸಾರಿ ಅವರನ್ನು ಕರೆದು ಬಲಪಡಿಸು. ನಿನ್ನ ಸೇವೆಯನ್ನು ಮಾಡುವಾಗಿ ಅವರಿಗೆ ಕೃಪೆ ಕೊಡು. ಸೇವೆಯಲ್ಲಿ ನಿರಾಶೆಗಳು, ವೇದನೆಗಳು ಬಂದರೂ ಸಹ ನಿನಗಾಗಿ ಜೀವಿಸುವ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು,
ಆಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲ.